ಹಾಯ್ ಹಲೋ ನಮಸ್ಕಾರ. ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಮಾರ್ನಿಂಗ್ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದೆ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಸೊ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಮನೆ ನೀಟ್ ಮಾಡ್ಕೋಬೇಕು, ಕಸ ನೆಲ ಅದೆಲ್ಲ ಮಾಡಿದ್ಮೇಲೆ ನಾವು ಸ್ನಾನ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಎದ್ದಿದ್ದು ಈಗ ಬಂದು ಟೈಮು ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಉಲ್ಟಾ ಕಾಣುತ್ತೆ. ಈಗ ಟೈಮ್ ಬಂದು 3:45 ಆಯಿತು. ಆಫೀಸ್ ಮುಗಿಸ್ಕೊಂಡಿದ್ದೆ, ಡೈರೆಕ್ಟ್ ಮನೆಗೆ ಹಾಜರು. ಆ ಕೆಲಸದ ಜೊತೆಗೇ ನೀವೇನು ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ರಿಗೆ ರಜೆ ಇರುತ್ತೆ, ಒಬ್ಬೊಬ್ರಿಗೆ ರಜೆ ಇರಲ್ಲ. ಸೊ ಆ ರಜೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನೀವೇನೆಲ್ಲ ಮಾಡ್ಬೋದು. ಸೊ ನಮ್ಮ ಅಪ್ಪನ ಫೋನಲ್ಲಿ ಲೈಟ್ ಹಾಕೊಂಡು, ಅಯ್ಯೋ ರಾಮ, ನಮ್ಮ ಅಪ್ಪನ ಫೋನಲ್ಲಿ ಲೈಟ್ ಹಾಕಿದ್ದೀನಿ. ಸೊ ಎಫೆಕ್ಟಿವ್ ಆಗಿ ಇನ್ನೂ ಕಾಣಲಿ ಅಂತ. ಸೊ ನೋಡ್ತಾ ಇರ್ಬೋದು, ಇನ್ನೂ ಕತ್ತಲೆ ಆಗಿದೆ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗೇನಿದ್ರು ಅಮ್ಮ ಅಪ್ಪ ಎದ್ದೇಳೋದೊಂದು ಬಾಕಿ. ನನ್ನ ತಮ್ಮ ಇವಾಗ ಮಲಿಕೊಂಡ, ಬಿಕಾಸ್ ಪಾಪ ಅವನಿಗೂ ಸುಸ್ತಾಗಿತ್ತು ಅಂತ ನಾನೇ ಹೋಗು ಮಲಗು, ಯಾಕಂದರೆ ನಾವು ಒಂದು ಪಕ್ಷ ತಡ್ಕೊಂಡ್ಬಿಡ್ತೀವಿ, ಅವ್ನಿಗೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅಮ್ಮ ಎದ್ದೇಳೋಷ್ಟರೊಳಗಡೆ ಏನೇನೆಲ್ಲ ಹೆಚ್ಚಿ ರೆಡಿ ಮಾಡ್ಕೋಬೇಕು ಅದೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ರೆ ಸೊ ಅವ್ರು ಬಂದು ಮಾಡ್ತಾರೆ ಬೇಗ ಬೆಳಗ್ಗೆ ಅಡುಗೆ. ನಂದಿವತ್ತು ತಲೆಯಲ್ಲಿರೋದು, ನನಗಿವತ್ತು 10 ಗಂಟೆ ಒಳಗಡೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ 10 ಗಂಟೆ ಮೇಲೆ ಎಲ್ಲ ಅಡುಗೆ ಪೂಜೆ ಎಲ್ಲ ಆಗುತ್ತೆ. ಇವತ್ತು ಏನೋ ಗೊತ್ತಿಲ್ಲ, ಏನು ಬೇಗ ಆಗುತ್ತೋ ಬೇಗ ಆಗೋಲ್ವೋ, ನನ್ನ ಕೈಲಾದಷ್ಟು ಡೆಕೋರೇಟ್ ಮಾಡಿಸಿದ್ದೀನಿ. ಇಬ್ಬರು, ನಾನು ನನ್ನ ತಮ್ಮ ಇಬ್ಬರು ಮಾಡಿದ್ದೀವಿ. ನಾನು ಒಬ್ಬಳೇ, ನಿಜವಾಗ್ಲೂ ಒಬ್ಬಳ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. 2 ಕೈ ಸೇರಿದ್ರೇ ಫ್ರೆಂಡ್ಸ್ ಚಪ್ಪಾಳೆ. ಒಬ್ಬಳಿಗೆ ನೀನು ಮಾಡು, ನಿನ್ಗಾಗತ್ತೆ ಅಂದರೆ ನೆವರ್ ನಿಮ್ಮ ಕೈಲಿ ಆಗೋದೇ ಇಲ್ಲ. ನನಗೆ ನನ್ನ ತಮ್ಮ ಸಾಥ್ ಕೊಟ್ಟ, ಮಾಡೋಕ್ಕೆ ಹೆಲ್ಪ್ ಮಾಡ್ದ, ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಬೆಳಗ್ಗೆ ಎದ್ದು ನೀನು ಆಫೀಸ್ಗೆ ಹೋಗಬೇಕು, ನಾನು ಮತ್ತೆ ಆಫ್ಟರ್ನೂನ್ ಶಿಫ್ಟ್ ಇದೆ, ನಾನು ಹೋಗಬೇಕು. ನಾನು 1 ಅವರ್ ಅಷ್ಟೇ ನಾನು ಈ ಬೆಡ್ ಮೇಲೆ ನನಗೆ ಗೊತ್ತಿಲ್ಲದಲ್ಲೇ ಮಲಗಿಬಿಟ್ಟಿದ್ದೀನಿ. ಸೊ ಸೊಳ್ಳೆ ಕಡಿದ್ಮೇಲೆ ನನಗೆ ಎಚ್ಚರ ಆಯಿತು, ಅಯ್ಯೋ ನಾನು ಇನ್ನೂ ಮಲಗಿದ್ದೀನಲ್ಲ, ಎದ್ದು ಬೇಗ ನನ್ನ ಕೆಲಸ ಮುಗಿಸ್ಬೇಕು ಅಂತ. ಎಲ್ಲ ಅನ್ಕೋಬೋದು ಏನು ಕೆಲಸ ಇರುತ್ತೆ ಅಂತ. ನಿಜವಾಗ್ಲೂ ಸುಳ್ಳಲ್ಲ. ಹಬ್ಬ ಅಂದರೆ ಆ ಒಂದು ವೈಬ್ರೇಷನ್. ಯಾಕಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ, ಇರೋದ್ರಲ್ಲಿ ಖುಷಿಯಾಗಿರಬೇಕು. ಸೆಲ್ಫ್ ಸ್ಯಾಟಿಸ್ಫೈಡ್ ತುಂಬಾ ಮುಖ್ಯ ಆಗುತ್ತೆ. ಸೆಲ್ಫ್ ಸ್ಯಾಟಿಸ್ಫೈಡ್ ಮಾಡಿಕೊಂಡು, ಆ್ಯಕ್ಚುಲಿ ನಾನು ರಂಗೋಲಿ ಹಾಕ್ಬೇಕು ಅಂತ ಅಂದ್ಕೊಂಡೆ. ರಂಗೋಲಿ ಯಾವ ಡಿಸೈನ್ ಹಾಕಬೇಕು ಅಂತ ಗೊತ್ತಿರೋದೇ ಒಂದು ರಂಗೋಲಿ. ಸೊ ಒಂದು ರಂಗೋಲಿ ಅದನ್ನೇ ಹಾಕ್ತೀನಿ. ಆಚೆ ಕಡೆ ರಂಗೋಲಿ ಹಿಂಗೆ ಹಾಕಿದ್ರೆ ಮತ್ತೆ ಬೈಸ್ಕೋಬೇಕಾಗುತ್ತೆ ನಮ್ಮ ಅಮ್ಮನ ಕೈಲಿ. ಸೊ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ರಂಗೋಲಿ ಹಾಕೋಣ. ಈಗ ಕರೆಕ್ಟಾಗಿ 4 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಸೊ ವಿತಿನ್ 4 ಗಂಟೆ ಒಳಗಡೆ ನಾನು 4:30 ಒಳಗಡೆ ನಾನು ರೆಡಿಯಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಂಡಿರೋದೆಲ್ಲ ಸಾಧಿಸಬೇಕು. ಫಸ್ಟ್ ನಾನು ನಮ್ಮ ಅಮ್ಮನಿಗೆ ಸುಮ್ಮನೆ ಹೇಳಿದೆ, ಸರಿ ಅಮ್ಮ ಮೆನ್ಯೂ ಹೇಳು ಏನೇನು ಮಾಡಬೇಕು ಅಂತ. ನಾನು ಮರ್ತೋಗ್ತೀನಿ ಅನ್ನೋದಕ್ಕಿಂತ ನನಗೆ ಏನೇನು ಲಿಸ್ಟ್ ಅಂತ ಗೊತ್ತಾದರೆ ಇನ್ನೂ ಖುಷಿ ಇರುತ್ತಲ್ವ. ಸೊ ಏನಿರುತ್ತೆ ಹಬ್ಬದ ಊಟ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹಿಂಗೆ ಮಾಡಬೇಕು ಅಂತ. ಈ ಥರನೇ ಮಾಡ್ತೀವಿ. ಹೌದು, ಪ್ರೀ ಪ್ಲ್ಯಾನ್ ತುಂಬ ಮುಖ್ಯ ಆಗುತ್ತೆ. ಪ್ರೀ ಪ್ಲ್ಯಾನ್ ಇದ್ದರೆ ನಿಮಗೆ ಮುಂದೆ ನಾವೇನು ಮಾಡ್ಬೋದು, ಆ ಒಂದು ಕೆಲಸಕ್ಕೆ ಯಾವುದೇ ಥರ ಅಡೆತಡೆ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ನಾವು ಮುಂದೆ ಏನು ಮಾಡ್ತೀವಿ ಅನ್ನೋದನ್ನ ಫಸ್ಟ್ ಒಂದು ಕಡೆ ನಾವು ನೋಟ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ತಲೆನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಸರಿ, ನಾವು ಅಲ್ಲೇ ನೀಟಾಗಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲ ಅಂದರೆ ಆಗಲ್ಲ. 3:53 ಟೈಮ್ ಇವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬಾ ನಾನು ಎಷ್ಟು ಚಿರಋಣಿ ಅಂತ ಹೇಳಿದ್ರೆ, ನನಗೆ ಅಲ್ಲಿ ಬರ್ತಿರೋ ಫಾಲೋವರ್ಸು, ಅಲ್ಲಿ ಬರ್ತಿರೋ ಲೈಕ್ಸ್, ಅಲ್ಲಿ ಬರ್ತಿರೋ ವ್ಯೂಸು ಹೋಗ್ತಾ ಇರ್ಬೋದು. ಒಂದು 100 ಜನ ನೋಡಲಿಲ್ಲ ಅಂದ್ರೂ ಒಂದು 50 ಜನನಾದರೂ ನೋಡ್ತಾರೆ. ಅದರಲ್ಲಿ ಎಷ್ಟು ಜನ ಸ್ಕ್ರೋಲ್ ಮಾಡ್ತಾರೋ ಅದು ನನಗೂ ಗೊತ್ತಿಲ್ಲ. ಸೊ ಅದರಲ್ಲಿ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅಥವಾ ನೋಡಬೇಕು ಅಂತ ಅಂದ್ಕೊಂಡಿರೋರು, ಪ್ಲೀಸ್ ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿ, ಬರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್.